ನಮಸ್ಕಾರ ರೀ ಎಲ್ಲರಿಗೂ ಬನಶ್ರೀ ರೆಸಿಪಿಗೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಮೂಲಂಗಿ ಚಟ್ನಿ. ಈ ಚಟ್ನಿ ಇಷ್ಟು ಮಸ್ತಾಗಿತ್ತಲ್ಲ, ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಆ್ಯಕ್ಚುಲಿ ರೊಟ್ಟಿ ಚಪಾತಿಗೂ ಇದು ಭಾಳ ಚಲೋ ಆಗ್ಬೋದು, ಯಾಕಂದ್ರೆ ಟೇಸ್ಟ್ ಚೆನ್ನಾಗ್ತಿತ್ತು. ಬಟ್ ನನಗೆ ಎಲ್ಲ ಚಟ್ನಿ ಸ್ವಲ್ಪ ಅನ್ನದ ಜೊತೆ ತಿನ್ನಕನ ಇಷ್ಟ ಅಂಥೇಳಿ ನಾನು ಅನ್ನದ ಜೊತೆ ತೋರ್ಸಾಕತ್ತೇನಿ. ಬರ್ರಿ ಈ ಮೂಲಂಗಿ ಚಟ್ನಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ. ಇಲ್ಲೇ ಬಾಳ್ಗಿ ಬಿಸಿಗಿಟ್ಟು ಸಣ್ಣ ಉರಿ ಮೇಲೆ ನಾನು ಶೇಂಗಾ, ಕಡ್ಲಿಬೇಳೆ ಹಾಕೇನಿ ಮತ್ತು ಉದ್ದಿನಬೇಳೆ ಹಾಕೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಸಣ್ಣ ಉರಿ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಮತ್ತು ಸ್ವಲ್ಪ ಹಬೀಜ ಹಾಕ್ಕೊಂಡೇನಿ, ಜೀರಿಗೆ ಹಾಕೇನಿ, ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು 8 10 ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಂಡೇನಿ. ಪ್ಲಸ್ ಕರಿಬೇವು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇದನ್ನು ಸ್ವಲ್ಪ ಆರಾಕ ಬಿಟ್ಬಿಟ್ಟೇನಿ. ಈಗ ಸೇಮ್ ಪ್ಯಾನಿಗೆ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹೆಚ್ಚಿಟ್ಟಿರೋಂಥ ಮೂಲಂಗಿ ಮತ್ತು ಹುಣಸೆಹಣ್ಣ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಹುರ್ಕೊಂಡೇನಿ. ಈಗ ಸೇಮ್ ಪ್ಯಾನಿಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಟ್ನಿಗೆ ಹಾಕೋಕೆ ಒಂದು ಒಗ್ಗರಣೆನೂ ಇಲ್ಲೇ ಮಾಡಿಡ್ತೇನೆ. ಸಾಸಿವೆ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ, ಹಿಂಗಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಟ್ಟೇನಿ. ಈಗ ನಾವೇನು ಹುರ್ಕೊಂಡೇವಲ್ಲ ಅವು ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ನೀರು ಹಾಕ್ಲಾರ್ದ ಇದನ್ನು ಮಿಕ್ಸಿ ಮಾಡಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಈ ರೀತಿ ನಾನು ಮಿಕ್ಸಿ ಮಾಡಿಟ್ಟೇನಿ. ಈಗ ನಾವೇನು ಒಗ್ಗರಣೆ ಮಾಡಿಟ್ಟೇವಲ್ಲ ಆ ಒಗ್ಗರಣೆನ ಈ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಟೇಸ್ಟಿಯಾಗಿರೋ ಮೂಲಂಗಿ ಚಟ್ನಿ ರೆಡಿ ಆಗೈತಿ ಫ್ರೆಂಡ್ಸ್. ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.